ಮಂಡ್ಯದ ಗ್ರಂಥಾಲಯದಲ್ಲೂ ಕೂಡ ರಾಮನ ಪುಸ್ತಕ ದರ್ಬಾರ್ ಮಿನಿ ಮ್ಯೂಸಿಯಂ ಆಗಿ ಪರಿವರ್ತನೆಯಾಯಿತು. ಪುಸ್ತಕದ ಮನೆ ಜನರ ಗಮನ ಸೆಳೆದ ಮಂಡ್ಯದ ಅಂಕೇಗೌಡರ ಪುಸ್ತಕದ ಮನೆ ಮಿನಿ ಮ್ಯೂಸಿಯಂ ರೀತಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಪುಸ್ತಕದ ಮನೆ ಜನರ ಗಮನ ಸೆಳೆದಂತಹ ಮಂಡ್ಯದ ಅಂಕೇಗೌಡರ ಪುಸ್ತಕದ ಮನೆ ಇದು. ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿರುವಂತಹ ಪುಸ್ತಕದ ಮನೆಯಲ್ಲಿ ರಾಮನ ಕುರಿತಾದಂತಹ ಸಹಸ್ರಾರು ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿಡಲಾಗಿದೆ. ರಾಮನ ಕುರಿತ ಪುಸ್ತಕಗಳು, ನಾಣ್ಯಗಳ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಒಂದು ವಾರದ ಕಾಲ ಈ ರೀತಿಯ ಪ್ರದರ್ಶನವನ್ನು ಮಾಡ್ತಾರೆ. ಪುಸ್ತಕ ಮತ್ತು ನಾಣ್ಯಗಳು ಅಂದರೆ ಶ್ರೀರಾಮನಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಮತ್ತು ನಾಣ್ಯಗಳ ಪ್ರದರ್ಶನ ನಡೀತಾ ಇದೆ. ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ಈ ಪುಸ್ತಕದ ಮನೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಒಂದು ವಾಕ್ಥ್ರೂ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಹೇಗಿದೆ ವಾಕ್ಥ್ರೂ? ಎಷ್ಟೆಲ್ಲ ಪುಸ್ತಕಗಳಿದ್ದಾವೆ ನೋಡೋಣ ಬನ್ನಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಆ ಒಂದು ಅದ್ಭುತ ಕ್ಷಣವನ್ನು, ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಿಕ್ಕೆ ಕೋಟ್ಯಾಂತರ ಜನ ಕಾತರಾಗಿ ಕಾಯ್ತಿರ್ತಕ್ಕಂಥದ್ದು. ಇನ್ನು ಮತ್ತೊಂದೆಡೆ ಏನು ಈ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನು ವಿವಿಧ ರೀತಿಯಲ್ಲಿ ದೇಶಾದ್ಯಂತ ವಿಭಿನ್ನ ರೀತಿಯಲ್ಲಿ ಆಚರಣೆಗೂ ಕೂಡ ಸಂಭ್ರಮಿಸಲಿಕ್ಕೂ ಕೂಡ ರಾಮ ಭಕ್ತರು ಸಜ್ಜಾಗಿರ್ತಕ್ಕಂಥದ್ದು. ಆದರೆ ಮಂಡ್ಯದ ಪಾಂಡವಪುರದಲ್ಲಿರ್ತಕ್ಕಂಥ ಪುಸ್ತಕದ ಮನೆ, ಅಂಕೇಗೌಡರ ಪುಸ್ತಕದ ಮನೆ ಇದೀಗ ಶ್ರೀರಾಮ ಮಂದಿರದ ಒಂದು ರೀತಿ ಮಿನಿ ಗ್ರಂಥಾಲಯವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಅಂಕೇಗೌಡರ ಪುಸ್ತಕದ ಮನೆಯಲ್ಲಿ ನಾವಿರ್ತಕ್ಕಂಥದ್ದು ನೀವು ನೋಡ್ಬೋದು. ಇಲ್ಲಿ ಸಾಕಷ್ಟು ಬಗೆಯ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀರಾಮನ ಕುರಿತಾದಂಥ ಆ ಪುಸ್ತಕಗಳು ಇರ್ತಕ್ಕಂಥದ್ದನ್ನ ಇಲ್ಲಿ ಸಾಕಷ್ಟು ಜನ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಏನು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು. ಮಂಡ್ಯ ಜಿಲ್ಲೆ ಪಾಂಡವಪುರ ಸಮೀಪದಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ನಗರ ಏನಿದೆ, ಆ ವಿಶ್ವೇಶ್ವರಯ್ಯ ನಗರದಲ್ಲಿರ್ತಕ್ಕಂಥ ಪ್ರಸಿದ್ಧ ಅಂಕೇಗೌಡರ ಪುಸ್ತಕದ ಮನೆ, ಈ ಮನೆ ಇವತ್ತು ಸಂಪೂರ್ಣವಾಗಿ ಒಂದು ರೀತಿಯ ಶ್ರೀರಾಮನ ಕುರಿತಾದ ಮಿನಿ ಮ್ಯೂಸಿಯಂ ಅಥವಾ ಮಿನಿ ಗ್ರಂಥಾಲಯವಾಗಿ ಪರಿವರ್ತನೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ವಿವಿಧ ಭಾಷೆಗಳ, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಹಿಂದಿ, ಇಂಗ್ಲೀಷು, ಹೀಗೆ ನಾನಾ ಭಾಷೆಗಳಲ್ಲಿರ್ತಕ್ಕಂಥ ಸಾವಿರಾರು ಪುಸ್ತಕಗಳು, ಶ್ರೀರಾಮನ ಕುರಿತಾದಂಥ ಸಾಕಷ್ಟು ಪುಸ್ತಕಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಮತ್ತೆ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿರ್ಬೋದು, ನೀವು ನೋಡ್ಬೋದು, ಸಚಿತ್ರ ರಾಮಾಯಣ ದರ್ಶನ ಕುರಿತಾದ ಏನು ಸಂಪುಟ ಎಲ್ಲ ಪರಿಪೂರ್ಣವಾದಂಥ ಚಿತ್ರಣವುಳ್ಳ ಪುಸ್ತಕಗಳು ಕೂಡ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇರ್ತಕ್ಕಂಥ ನೋಡ್ಬೋದು. ಇನ್ನು ರಘುವಂಶ ಮಹಾಕಾವ್ಯ, ಶ್ರೀರಾಮಾಯಣ ದರ್ಶನಂ ಕುರಿತಾದಂಥ ಕುವೆಂಪುರು ರಚಿತ ಒಂದು ಶ್ರೀರಾಮಾಯಣ ದರ್ಶನಂ ಇರ್ಬೋದು, ಶ್ರೀರಾಮಾಯಣ ಮಹಾನ್ವೇಷಣ ಪುಸ್ತಕ ಇರ್ಬೋದು. ಹೀಗೆ ಸಾಕಷ್ಟು ಒಂದು ವಿವಿಧ ರೀತಿಯ ಪುಸ್ತಕಗಳು ಕೂಡ ಈ ಒಂದು ಪ್ರದರ್ಶನದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ಏನು ಶ್ರೀರಾಮಾಯಣನ ಕುರಿತಾದಂಥ ಸಾಕಷ್ಟು ಒಂದು ಪುಸ್ತಕಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಮತ್ತೊಂದೆಡೆ ನೀವು ನೋಡ್ಬೋದು, ರಾಮಲಾಲನ ಕುರಿತಾದಂಥ ವಿವಿಧ ಪುಸ್ತಕಗಳು ಕೂಡ ಇರ್ತಕ್ಕಂಥದ್ದು. ಈಗ ಭಾರಿ ಏನು ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ರಾಮಲಾಲ ಏನಿದ್ದಾರೆ ಅವರ ಕುರಿತಾದಂಥ ವಿವಿಧ ಪುಸ್ತಕಗಳು ಕೂಡ ಇಲ್ಲಿರೋದನ್ನು ಕೂಡ ನೋಡ್ಬೋದು. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಬಾಲ ರಾಮಾಯಣನಂ ಅಂತ ಪುಸ್ತಕ ಇರ್ಬೋದು, ಅಥವಾ ವಾಲ್ಮೀಕಿಯವರು ಬರೆದಿರ್ತಕ್ಕಂಥ ರಾಮಾಯಣ ಪುಸ್ತಕ ಇರ್ಬೋದು, ಹಾಗೆ ಬಾಲ ರಾಮಾಯಣ, ಹೀಗೆ ಸಾಕಷ್ಟು ರೀತಿಯ ವಿವಿಧ ಪುಸ್ತಕಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಈ ಒಂದು ಪುಸ್ತಕಗಳನ್ನ ವೀಕ್ಷಣೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಯಶಸ್ವಿಯಾಗೂ ಕೂಡ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಸಾಕಷ್ಟು ಜನ ಈ ಒಂದು ಪ್ರದರ್ಶನವನ್ನು ಕಣ್ತುಂಬಿಕೊಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.